300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ, ಸಂಘಟಿತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಪಶ್ಚಿಮ ಬಂಗಾಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ತಿನಲ್ಲಿರುವಂತ ಒಂದೇ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಸ್ಕೂರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಉಸ್ಕೂರು ಮಧುರಮ್ಮ ದೇವಾಲಯದಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆಯು ನಂತರ ವೇದಿಕೆ ಕಾರ್ಯಕ್ರಮದ ಬಳಿಗೆ ಶೋಭಾಯಾತ್ರೆಯು ಬಂದು ಸೇರಿತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮಹಿಳೆಯರು ತಲೆ ಮೇಲೆ ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ರು. ಹಾಗೆಯೇ ವೀರಗಾಸೆ, ಡೊಳ್ಳು ಕುಣಿತ, ಹಳಿಕಾರಿ ಎತ್ತುಗಳು ಸೇರಿದಂತೆ ಹಲವು ಕಲಾ ತಂಡಗಳು, ಹಲವು ದೇವರುಗಳ ಪಲ್ಲಕ್ಕಿಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದವು. ಇನ್ನು ಯುವ ವಾಗ್ಮಿ ಹರಿಕ ಮಂಜುನಾಥ್ ರವರ ಹಬ್ಬರದ ಭಾಷಣಕ್ಕೆ ಜನರು ಮನಸೋತ ದೃಶ್ಯ ಕಂಡುಬಂತು. ಹಾಗೆಯೇ ಭರತನಾಟ್ಯ, ಅನ್ನದಾಸೋಹ, ಅರವಂಟಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಯೋಗಾಶ್ರಮದ ಸ್ವಾಮಿ ಯೋಗೇಶ್ವರಾನಂದ ಸ್ವಾಮೀಜಿಗಳು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ನಿವೃತ್ತ ಸೇನಾನಿ ಜಯಣ್ಣರವರು ಭಾಗವಹಿಸಿದ್ರು. ಹಾಗೆಯೇ ಉಸ್ಕೂರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಗಟ್ಟಹಳ್ಳಿ ಆಂಜಿನಪ್ಪ, ಚಿಕ್ಕನಾಗಮಂಗಲ ಗುರು, ಉಸ್ಕೂರು ಶ್ರೀನಿವಾಸ್, ಗಟ್ಟಹಳ್ಳಿ ರವಿಕುಮಾರ್ ಕುಮಾರ್, ಉಸ್ಕೂರು ವೆಂಕಟೇಶ್, ಚಿಂತಲಾ ಮಡಿವಾಳ, ರಾಜಶೇಖರ್, ಸುರೇಶ್ ರೆಡ್ಡಿ, ಪ್ರಸನ್ನ, ಗಟ್ಟಹಳ್ಳಿ ರಮೇಶ್, ನಾರಾಯಣಸ್ವಾಮಿ, ಕೋಟೆ ರಮೇಶ್, ಮನೋಹರ್, ಗಟ್ಟಹಳ್ಳಿ ರಾಜೇಶ್, ಮಂಜುನಾಥ್, ಗಗನ್, ವೆಂಕಟೇಶ್ ಮತ್ತು ಪದಾಧಿಕಾರಿಗಳು ಹಾಗೂ ಹಿಂದೂ ಬಾಂಧವರು ಭಾಗವಹಿಸಿದ್ರು.
देवी सर्वमंगलाः तयोः संस्मरणार्थं च सर्वतो जयमंगलम् समर्पयामि पुष्पे पूजयामि ಪೂಜೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಸ್ವಾಮಿ ಯೋಗೇಶ್ವರಾನಂದ ಸ್ವಾಮೀಜಿಯವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೇನೆ. ಇವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರುವ ಸ್ವಾಮಿ ಯೋಗೇಶ್ವರಾನಂದ ಶ್ರೀ ರಾಮಕೃಷ್ಣ ಅವರ ಜೀವನ ಮತ್ತು ಬೋಧನೆಗಳಿಂದ ಪ್ರೇರೇಪಿತರಾಗಿರುತ್ತಾರೆ. ರಾಮಕೃಷ್ಣ ಯೋಗಾಶ್ರಮವು ಸಮಾಜದಲ್ಲಿ ಮತ್ತು ವಿಶೇಷವಾಗಿ ಯುವಜನತೆಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ತುಂಬಲು ಮೀಸಲಾಗಿರುವ ಸಾಮಾಜಿಕ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ. ಅವರು ಉತ್ತಮ ಗಾಯಕರು ಸಹ ಆಗಿದ್ದಾರೆ. ಪಾಂಡಿತ್ಯಪೂರ್ಣ ವಾಗ್ಮಿ ಮತ್ತು ಪವಿತ್ರ ತಿಮ್ಮತಿಗಳಾದ ಶ್ರೀ ರಾಮಕೃಷ್ಣ, ಶ್ರೀ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶದಲ್ಲಿ ಉದಾಹರಣೆಯಾಗಿರುವ ಸನಾತನ ಧರ್ಮದ ಸಂದೇಶವನ್ನು ಪ್ರಚಾರ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಹಾಗಾಗಿ ಯುವ ಸಮಾವೇಶಗಳು, ಶಿಕ್ಷಕರ ಸಮ್ಮೇಳನಗಳು, ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಕೂಡ ನಡೆಸುತ್ತಾರೆ. ಅವರು 6ರಿಂದ 10ನೇ ತರಗತಿಯವರೆಗೆ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಬಾಲಕರಿಗಾಗಿ ಯೋಗಾಶ್ರಮದ ಅಂಗಸಂಸ್ಥೆಯಾದ ಗುರುಕುಲವನ್ನು ಪ್ರಾರಂಭಿಸಿದ್ದಾರೆ. ಇವರು ಯೋಗಾಶ್ರಮವು 12 ದೇಸಿ ಹಸುಗಳನ್ನು ಹೊಂದಿರುವ ಗೋಶಾಲೆಯನ್ನು ನಿರ್ವಹಿಸುತ್ತಿದ್ದಾರೆ. ಮತ್ತೊಬ್ಬ ನಮ್ಮ ಅತಿಥಿಗಳಾದ ಡಾಕ್ಟರ್ PM ಗಿರಿಧರ್ ಉಪಾಧ್ಯಾಯರು, ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಶೈಕ್ಷಣಿಕ ಮತ್ತು ವೃತ್ತಿಪರ ಶ್ರೇಷ್ಠತೆ, MSc ವೈದ್ಯಕೀಯ ಸೂಕ್ಷ್ಮ ಜೀವಶಾಸ್ತ್ರ, ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಣಿಪಾಲ್, ಬೆಂಗಳೂರು. ಸದ್ಯ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಏಪ್ರಿಲ್ 2020ರಿಂದ ಡಿಸೆಂಬರ್ 2022ರವರೆಗೆ ಕೋವಿಡ್ ಮೆಲಿಕ್ಯುಲರ್ ಪ್ರಯೋಗಾಲಯದ ಉಸ್ತುವಾರಿಯನ್ನು ಸಹ ವಹಿಸಿರುತ್ತಾರೆ. 47 ವರ್ಷಗಳಿಂದ RSS ಸ್ವಯಂ ಸೇವಕ
ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರ ಸದ್ಯ ಪ್ರಾಂತ ಪ್ರಚಾರ ಒಟ್ಟೊಳ್ಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಚಾನೆಲ್ಗಳಲ್ಲಿ ರಾಜಕೀಯ, ಶಿಕ್ಷಣ, ಆರೋಗ್ಯ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ವಿಷಯಗಳ ಮೇಲೆ ವಿಶ್ಲೇಷಣೆ ಸಹ ಮಾಡುತ್ತಿರುತ್ತೇವೆ. 2016ರಿಂದ ಭಾರತ ಯಾತ್ರೆ ನೇತೃತ್ವದ ದೇಶದ ಗಡಿಗಳು, ಯೋಧರು ಮತ್ತು ಸಂಸ್ಕೃತಿಯೊಂದಿಗೆ ಸಂಕಲ್ಪ ಕಲಿಸುವ ಪ್ರಯಾಣ ಸಹ ಮಾಡುತ್ತಿದ್ದಾರೆ. ಮತ್ತೊಬ್ಬ ಅತಿಥಿಗಳಾದಂತಹ ಆರಿಕಾ ಮಂಜುನಾಥ್ ಅವರು ತಮ್ಮೆಲ್ಲರಿಗೂ ಗೊತ್ತಿರ್ತಾರೆ. ಅವರ ತಂದೆ ಮಂಜುನಾಥ್ ಮತ್ತು ತಾಯಿ ರುಕ್ಮಣಿಯವರು ವಾಸಸ್ಥಳ ಬೆಂಗಳೂರು. ಇವರು 3 ಆಂಗ್ಲ ಪುಸ್ತಕ ಲೇಖಕರಾಗಿದ್ದಾರೆ. ಚತುರ ಭಾಷಾ ವಾಗ್ಮಿಗಳು ದೇಶದ ಉದ್ದಗಲಕ್ಕೂ ತಮ್ಮ ವಾಗ್ಜರಿಯನ್ನು ಹಬ್ಬಿಸಿದ್ದಾರೆ ಹಾಗೂ ಭರತನಾಟ್ಯ ಕಲಾವಿದೆ ಜೊತೆಗೆ ಖ್ಯಾತ ಯೋಗಪಟು ಸಹ ಆಗಿದ್ದಾರೆ. ಧರ್ಮ, ಸಂಸ್ಕೃತಿ ಮತ್ತು ಪ್ರಸಾರಣಿ ಪ್ರಶಸ್ತಿಗಳು ಸಹ ಅವರಿಗೆ ಲಭ್ಯವಾಗಿದೆ. ಮತ್ತು ಯುವ ನಕ್ಷತ್ರ, ರಾಜ್ಯದ ಆಶಾಕಿರಣ, ವಾಯ್ಸ್ ಆಫ್ ನೇಷನ್ ವತಿಯಿಂದ ಯುವರತ್ನ ಪ್ರಶಸ್ತಿ ಸಹ ಅವರಿಗೆ ಲಭಿಸಿದೆ. ಕೊನೆಯದಾಗಿ ಜಯಣ್ಣರವರು ನಮ್ಮ ವೇದಿಕೆ ಮೇಲಿದ್ದಾರೆ. ನಿವೃತ್ತ ಸೇನಾಧಿಕಾರಿಗಳು. ಅವರು ಅರಸೀಕೆರೆ ಹತ್ತಿರ ಒಂದು ಸಣ್ಣ ಚಿಕ್ಕ ಕುಗ್ರಾಮದಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಶ್ರೀ ಸಿದ್ಧಗಂಗಾ ಮಠ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಅವರ ಮಠದಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಂತರ ಅವರ ಆಶೀರ್ವಾದದಿಂದ ಸೇನೆಗೆ 1979 ಜನವರಿಯಲ್ಲಿ ಸೇನೆಗೆ ಸೇರಿರುತ್ತಾರೆ. ಹಾಗೆ 1996ರವರೆಗೆ ದೇಶ ಸೇವೆಯಲ್ಲಿ ಜೀವನವನ್ನು ದೇಶಕ್ಕೋಸ್ಕರ ಮುಡುಪಾಗಿಟ್ಟು ತದನಂತರ ನಿವೃತ್ತಿ ಹೊಂದು ಇನ್ಫೋಸಿಸ್ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಮ್ಯಾನೇಜರ್ ಆಗಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2018ರಲ್ಲಿ ನಿವೃತ್ತಿ ಹೊಂದಿ ಅಖಿಲ ಭಾರತ ನಿವೃತ್ತ ಸೇನಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಜೈ ಶ್ರೀರಾಮ್. ನಮ್ಮ ಹಣೆ ಮೇಲೆ ಕೇಸರಿ ತಿಲಕ ಇದೆ. ಇಡೀ ಮೈದಾನವನ್ನು ಕೇಸರಿ ತೋರಣಗಳು, ಧ್ವಜಗಳಿಂದ ಸಿಂಗರಿಸಿದ್ದೀವಿ. ನಾವೆಲ್ಲರೂ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಿದ್ದೀವಿ ಅಂದರೆ ಇದು ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು, ನಮ್ಮ ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1, 2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ ಕಣ್ಣು ಮುಂದೆ ಕಾಣ್ತಿರದಂತ 106 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ? ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ.
ನಗರ ನಗರಗಳಿಂದ ಗಲ್ಲಿಂದ ರಾಮರಿಗೆ ಜಯಘೋಷಗಳು ಕೇಳಿ ಬರುತ್ತವೆ. ಯಾಕೆ? ನಮ್ಮ ಪೂರ್ವಿಕರು ಮಾಡಿದಂತ ಸಮರ್ಪಣೆ, ನೀಡಿದಂತ ಶ್ರಮ, ಅವರ ಸಮರ್ಪಣೆ, ಅವರ ಶ್ರಮಗಳ ಪ್ರತಿಫಲವಾಗಿ ಸನಾತನ ಧರ್ಮ ಉಳಿದು ಇವತ್ತು ನಮ್ಮ ಕೈಗೆ ಸೇರಿದೆ. ನಮ್ಮ ಕೈಯಲ್ಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗೋದು ನಮ್ಮ ಜವಾಬ್ದಾರಿ. ಈಗ ಪ್ರಶ್ನೆ ಬರೋದು, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಹೇಗೆ ಧರ್ಮ ತಲುಪಿಸಬೇಕು? ಪ್ರಶ್ನೆಗೆ ಉತ್ತರವನ್ನು ಯುಗ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕರೆ ಕೊಡ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್, ಒಬ್ಬ ಹಿಂದೂ ಕಮ್ಮ, ಒಬ್ಬ ಹಿಂದೂ ಕಾಪು. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂ ಸಮಾಜದಲ್ಲಿ ಈ ಸಂಘಟಿತ ಬಲ ಒಮ್ಮೆ ತಂದ್ರೆ ಸಾಕು, ನಾವು ಜಗತ್ತಿನಲ್ಲಿ ಎಂತೆಂತ ಬದಲಾವಣೆಗಳು ತರಬಹುದು. ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ದಶಕಗಳ ಹಿಂದೆ ನಮ್ಮದೇ ಸಂಘದ ಹಿರಿಯರಾದಂತ ಸ್ವರ್ಗೀಯ ಪೂಜ್ಯನ ಅಶೋಕ್ ಸಿಂಗಾಲ್ಜಿ ಅವರು ನಿಂತು ಇಡೀ ಹಿಂದೂ ಸಮಾಜಕ್ಕೆ ಇದೇ ನೆಲದಿಂದ ಒಂದು ಕರೆಯನ್ನ ಕೊಟ್ಟಿದ್ರು. ಪೂಜ್ಯನ ಅಶೋಕ್ ಸಿಂಗಾಲ್ಜಿ ಅವರ ಕರೆ, ರೋಮ ರೋಮ ಮೆ ರಮೆ ಹುವೆ ರಾಮ್ ಕಿಲೆ आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಲ್ಜಿ ಅವರ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಬಂದ್ರಲ್ಲ, ಆ ಸಂಘಟದ ಬಲ್ಲ ಪರಿಣಾಮ ಬಹಳ ಜನ ತಾಯಿಂದ್ರು ಸೇರಿದ್ದೀರ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಿಂದಿರು. ಕಾರಣ ಅಂದು ರಾಮ ಜನ್ಮಭೂಮಿನಲ್ಲಿ ಕಾರ್ಯಸೇವೆಗೆ ಸಜ್ಜಾಗಿ ನಿಂತಿದ್ದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರಲ್ಲಿ 36,000 ಜನ ತಾಯಿಂದ್ರು ಅಂದ್ರೆ ಹೆಣ್ಮಕ್ಳು ಮುಂದೆ ನಿಂತು ರಾಮರಿಗೋಸ್ಕರ ಕಾರ್ಯಸೇವೆ ಸಲ್ಲಿಸಿದ್ರು, ರಾಮರಿಗೋಸ್ಕರ ಶ್ರಮಿಸಿದ್ರು. ಮುಂದೆ ಮಾತಾ ಉಮಾ ಭಾರತಿ, ಕಾವ್ಯ ತೊಟ್ಟ ಮಾತಾ ರೀತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ರಾಮರಿಗೆ ಜಯಘೋಷಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ಭಜನೆಗಳನ್ನು ಗುನುಕ್ತಾ, ಕಂಕರ್ शंकर जिसका प्राण प्राण में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गट रीता है, नर नार श्री पुरुषोत्तम का हम मंदिर भव्य बनाएंगे, सौगंध राम की खाते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ಆ 36,000 ಜನ ತಾಯಿಂದಿರ ರಾಮಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ, ಆ ಸಂಘಟಿತ ಬಲದ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು
ಮನಸ್ಸು ನಮ್ಮ ಅಯೋಧ್ಯೆ ರಾಮಲಲ್ಲ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಕಟ್ಟಡ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ತುಂಬಿಸಿಕೊಳ್ಳುವಂತ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆಯಲ್ಲ, ಅದಕ್ಕೆ ಕಾರಣ ನಮ್ಮ ಪೂರ್ವಿಕರ ಸಂಘಟಿತ ಬಲ. ನಮ್ಮ ಪೂರ್ವಿಕರು ಸಂಘಟಿತರಾಗಿ ಬಂದ್ರು, ಧರ್ಮದ ಕೆಲಸ ಸಾಕಾರಗೊಳಿಸಿದ್ರು, ಅದರ ಸುಕೃತವನ್ನ ನಾವು ಅನುಭವಿಸ್ತಿದ್ದೀವಿ. ಈಗ ಹಿಂದೂ ಸಮಾಜ ರಾಮ ಮಂದಿರ ಕಟ್ಟಿದ್ದಾಯ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವ ಅಂತ ಸುಮ್ಮನಾಗೋದಲ್ಲ, ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು, ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟರು, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ವಿ, ಮುಂದೆ ಭಾರತದ ಮನೆ ಮನೆಗಳನ್ನ ಅಯೋಧ್ಯೆ ಅಂತ ನಿರ್ಮಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆ ಮನೆಗಳ ಅಯೋಧ್ಯೆ ಆಗಬೇಕು. ಮನೆಗಳ ಅಯೋಧ್ಯೆ ಆಗೋದಂದ್ರೇನು? ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತಾವೆ. ಆ ಧರ್ಮ ಜಾಗೃತಿ ಮನ್ನಲ್ಲಿ ತುಂಬಬೇಕು ನಾವು. ಮನೆಯ ಮಕ್ಕಳಿಗೆ ಧರ್ಮ ಜಾಗೃತಿ ತುಂಬಿ, ಯಾವ ಮಟ್ಟದ ಧರ್ಮ ಜಾಗೃತಿ? ಮುಂದೊಂದು ದಿನ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ನಮ್ಮ ಮನೆ ಮಕ್ಕಳ ಬಾಯಿಂದ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿಗಳ ಹೆಸರುಗಳು ಬರೋದು ಬೇಡ. ನಮ್ಮ ಮಕ್ಕಳ ಪರಿಚಯ ಯಾವ್ದಾಗಿರಬೇಕು? ಯಾವುದು ಹಿಂದೂಗಳ ಪರಿಚಯ? ಪೂಜ್ಯನೇ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋಗ್ತಾರೆ ಹಿಂದೂಗಳ ಪರಿಚಯವನ್ನ. ವಾಜಪೇಯಿಯವರು ಬರೀತಾರೆ, ಮೇ ಶಂಕರ್ ಕಾ ವಹ ಕ್ರೋಧ ಲಲ್ಕರ್ ಸಗತಾ ಜಗ ಕೋ ಕ್ಷಾರ್ ಕ್ಷಾರ್, ಮೇ ಡಮರು ಕಾ ವಹ ಪ್ರಳಯಂಕಾರ ಧ್ವನಿ जिसमें अनछता भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगते में आग लगा दूं मैं, यदि दद कुटे जलस्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟದ್ರಲ್ಲ, ಅದು ನಮ್ಮತನದ ಪರಿಚಯ. ಆ ಸ್ವಂತಿಕೆ ಪರಿಚಯ ಮಕ್ಕಳಿಗೆ ಮಾಡಿಸಬೇಕು. ಇದನ್ನೇ ನಮ್ಮ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದು. ಹಿಂದೂ ಸೋದರ ಸರ್ವೇ ನಾ ಹಿಂದೂ ಪತಿಯೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದೂಗಳೆಲ್ಲರೂ ಸೋದರರು, ನಮ್ಮಲ್ಲಿ ಯಾರು ಪವಿತ್ರರು ಇಲ್ಲ, ಅಪವಿತ್ರರು ಇಲ್ಲ. ನನ್ನ ಜೀವನದ ದೀಕ್ಷೆಯೇ ಹಿಂದೂ ಧರ್ಮದ ರಕ್ಷಣೆ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ. ಅದನ್ನ ಪ್ರತಿಪಾದಿಸ್ಲಿಕ್ಕಂತಲೇ ರಾಮ ಮಂದಿರದ ಕಾರ್ಯಸೇವೆ ನಡೆದ ನಂತರ ರಾಮ ಮಂದಿರಕ್ಕೆ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ಯಾರು, ಅಡಿಪಾಯಿ ಇಟ್ಟಿದ್ಯಾರು ಅಂತ ಕೇಳಿದ್ರೆ ನಮ್ಮದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಮ್ಮೆಯ ಕಾರ್ಯಕರ್ತರಾದಂತ ನಾವು ಈಗ ಹೇಳುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಶ್ರೀಯುತ ಕಾಮೇಶ್ವರ್ ಚೌಪಾಲ್ಜಿ ಅವರೇ ಇಡೀ ರಾಮ ಮಂದಿರಕ್ಕೆ ಪ್ರಥಮ ಅಡಿಪಾಯವನ್ನಿಟ್ಟು ಶಿಲಾನ್ಯಾಸವನ್ನ ಮಾಡಿದ್ದು ಕಾರ್ಯಸೇವೆ ಮುಗಿದ ನಂತರ. ಸಂಘ ಕೊಟ್ಟಂತ ಕರೆ ಸಾಮಾಜಿಕ ಸಾಮರಸ್ಯದು. ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಬನ್ನಿ. ನಮ್ಮ ಧರ್ಮ ರಕ್ಷಣೆ, ನಮ್ಮ ಮಠ ಮಂದಿರಗಳ ರಕ್ಷಣೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಉಳಿವಿಗೋಸ್ಕರನಾದ್ರೂ ಹಿಂದೂಗಳು ಸಂಘಟಿತರಾಗಿ ಆ ಕಾರ್ಯಕ್ಕೋಸ್ಕರ ಮನ್ನಲ್ಲಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದ್ರ ಮೂಲಕ ಮನ್ನಲ್ಲಿ ಧರ್ಮ ಜಾಗೃತಿ ಮೂಡಿಸ್ತೀರಾ? ಮನೆ ಮಕ್ಕಳಲ್ಲಿ ಹೇಗೆ ಧರ್ಮ ಬೋಧನೆ ತುಂಬುತ್ತೀರಾ? ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ, ಧರ್ಮ ಜ್ಞಾನ ತಲುಪಿಸಿ. ಆಗ್ಲಿಲ್ವಾ? ನಮಗೆ ವೇದ ಉಪನಿಷತ್ತಿನ ಪಾಠಗಳಾಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆಯಲ್ಲಿರುವಂತಹ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ನಮ್ಮ ಮಕ್ಕಳು ಕೂತು ದೇವಸ್ಥಾನದಲ್ಲಿ ಭಜನೆ ಹಾಡಿದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಕುಂಬಾರ ಗುಂಡೆಯನ ಜೀವಂತ ಸಾಕ್ಷಿಯನ್ನು ಹರಿಹರ ರಗಳಿನಲ್ಲಿ ಬರೆದು ವಿವರಿಸ್ತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನ್ಗೋಸ್ಕರ ಭಜನೆ ಹಾಡ್ತಾನೆ, ಕುಣಿತಾನೆ. ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಧರೆಗಿಳಿದು ಬಂದ್ರು ಶಿವ. ಆದ್ರೆ ಶಿವ ನೃತ್ಯ ಮಾಡ್ಲಿಕ್ಕೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಶಿವ ತಾನೇ ರಂಗವೇದಿಕೆನ ಸೃಷ್ಟಿಸಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂತ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರ ಗುಂಡೆನ ಹರಿಹರ ರಗಳೆ ಬರೆದು ವಿವರಿಸ್ತಾರೆ. ದಶಭುಜಮಂ ದಿಕ್ತಟದೊಳ್ಪಸರಿಸಿಯ ಸೇವಕರಂಗಳನ್ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರುಣದಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಳಿದಾಡುತ್ತಿರೆ ಮಿಸುಳು ಗಡಮರುಗ ಡಂಡನ್ ಢರಿಣಿ ಸಿಸುಳದಿ ಹರಿಯವತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳೆಡೆ ಎತ್ತಲ್ ಕರೆಯ ತೊಲ್ಲ ಬೊಂಬು ಹರಿಸಲ್ ಸರಸ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗಳು ಉಳುತ್ತಿರೆ ಬಂಗೆಜ್ಜುಗಳ ರವಂಗಲು ಗಲುಕೆನೆ ತೊಂಗಳ ಗಂಟೆ ಡನಂ ಡಂಢಳಿರನೆ ಆಡಿದ ನಾಡಿದ 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 ನಾಡಿದ
ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಹರ ಕುಂಬಾರ ಗುಂಡನ ರಗಳನ್ನ ಬರೆದು ವಿವರಿಸ್ತಾರಲ್ಲ, ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನನ್ನ ಧರೆಗಿಳಿಸಿ ತಂದು ನೃತ್ಯ ಮಾಡಿಸಬಲ್ಲದು ಅಂತ ಭಜನೆಗಳ ಮಕ್ಕಳ ಬಾಯಿಂದ ಬರಲಿ, ಆ ಮಕ್ಕಳ ತನ್ನಿಂತಾನೇ ಧರ್ಮ ಜಾಗೃತಿ ಶುರುವಾಗುತ್ತೆ. ಆದ್ರೆ ನಮ್ಮ ಹಿಂದೂ ಪೋಷಕರಲ್ಲೊಂದು ಭ್ರಮೆ ಇದೆ. ಅಲ್ಲ, ನಮ್ಮ ಮಕ್ಕಳಾಗ ಭಜನೆ ಹಾಡಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ವಾರಕ್ಕೊಂದು ದಿನ? ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಿದ್ದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತೀವಿ. ನಮ್ಮ ಮಕ್ಕಳು 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಚೆನ್ನಾಗಿ ಸೆಟ್ಲ್ ಆದ್ರೆ ಸಾಕಲ್ವಪ್ಪ, ಇದಕ್ಕಿಂತ ಏನಿದೆ ಜೀವನ? ಅನೇಕ ಹಿಂದೂ ಪೋಷಕರಲ್ಲಿ ಇದೊಂದು ಭ್ರಮೆ. ಶಿಕ್ಷಣ ಕೊಡಿಸಿದ್ದೀವಿ, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಅಕ್ಷರ ಜ್ಞಾನ, ಆರ್ಥಿಕ ಬಲ ಇವೆರಡರಿಂದ ಜಗತ್ನಲ್ಲಿ ಯಾವ ಮೂಲೆಗೆ ಹೋದ್ರು ಬದುಕೊಂತಾರಲ್ಲ ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ಹಿಂದೂ ಸಮಾಜದ ಪೋಷಕರು ಬದುಕ್ತಿದ್ದೀವಿ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಗಳನ್ನು ನಮಗೆ ನೀಡ್ತಾ ಬಂದಿದೆ. 90 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 40 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 35 ವರ್ಷಗಳ ಹಿಂದೆ ಸ್ವಾಮಿ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ನಮ್ಮದೇ ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂದಿತ್ತ? ವಿದ್ಯುತ್ತಿನ ಕೊರತೆ ಬಂದ? ಕಶ್ಯಪರ ಕಾಶ್ಮೀರ ಸ್ವಾಮಿ, ಅದು ಇಡೀ ಭಾರತದ ಜ್ಞಾನ ಭಂಡಾರದ ಶಿಖರ ಪುಂಜವಾಗಿ ಬೆಳಗ್ತಿದ್ದಂತ ಕಾಶ್ಮೀರ, ಅದು ಶತಮಾನಗಳ ಕಾಲ. ಅಲ್ಲಿದ್ದಂತ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂತ? ಅಕ್ಷರ ಜ್ಞಾನದ ಕೊರತೆ ಬಂತ? ಪಾಂಡಿತ್ಯದ ಕೊರತೆ ಬಂತ? ಆಸ್ತಿ ಅಂತಸ್ತಿನ ಕೊರತೆ ಬಂತ? ಪೂರ್ವಿಕರು ಮಾಡಿಟ್ಟಂತ ಆಸ್ತಿನ ಅನುಭವಿಸಿಕೊಂಡು ಬದುಕಂತ ಹಿಂದೂಗಳದಲ್ಲ ಅಲ್ಲಿದ್ದವ್ರದು. ಏನಾಯ್ತು ಅಲ್ಲಿದ್ದ ಹಿಂದೂಗಳಿಗೆ? ಎಲ್ಲಿಗೆ ಹೋದ್ರು? ರಾತ್ರಿ ಹಿಂದೂ ಸರ್ ವೈಪ್ಡ್ ಔಟ್ ಫ್ರಮ್ ದ ರೀಜನ್ಸ್ ಆಫ್ ಕಾಶ್ಮೀರ್. ತಾನು ಹುಟ್ಟಿ ಬೆಳೆದಂತ ವಂಶಸ್ಥರ ನೆಲದಿಂದ ಅವರನ್ನ ಅಲ್ಲಿದ್ದ ಜನಸೈಡ್ಗಳು ನಡೀತು, ಎಕ್ಸೋಡಸ್ಗಳು ನಡೀತು, ಇತಿಹಾಸ ಸಾಕ್ಷಿಯಾಗಿದೆ. ಯಾವ ಕಾರಣಕ್ಕೆ? ಅವರಿಗೆ ಶಿಕ್ಷಣದ ಕೊರತೆ ಬರಲಿಲ್ಲ, ಅವರಿಗೆ ಆಸ್ತಿ ಅಂತಸ್ತಿನ ಕೊರತೆ ಬರಲಿಲ್ಲ. ಕೊರತೆ ಬಂದಿದ್ದು ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಇದ್ದಿದ್ರಿಂದ ಹಿಂದೂ ಸಮಾಜದ ಪರಿಸ್ಥಿತಿ ಜಗತ್ತಿನಾದ್ಯಂತ ಯಾವ ಮಟ್ಟಕ್ಕೆ ತಲುಪಿದೆ ನಾವೇ ನೋಡ್ತಾ ಬಂದಿದ್ದೀವಿ, ಇತಿಹಾಸ ಸಾಕ್ಷಿಯಾಗಿದೆ. ಇದೇ ಭಾವನೆ, ದೇಶ ಧರ್ಮ ಕಟ್ಕೊಂಡು ನನಗೇನು, ನಮ್ಮ ಮಕ್ಕಳಿಗೇನು, ಧರ್ಮದ ಕೆಲಸ ಅಲ್ವಾ, ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ ಬಿಡಿ, ದೇಶದ ಕೆಲಸ ಅಲ್ವಾ, ಮತ್ತಾರು ಮಾಡ್ಕೊಳ್ತಾರೆ ಬಿಡಿ, ನನ್ನ ಮನ್ನ ಸುಖವಾಗಿದ್ರೆ ಸಾಕಲ್ವಾ ಅನ್ನೋ ಇದೇ ಆಲೋಚನೆ ಇದ್ದಿದ್ರಿಂದ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ, ಸಂಘಟಿತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಪಶ್ಚಿಮ ಬಂಗಾಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನ ಬೇರೆ ಎಲ್ಲ ದೇಶ ತೊರೆದು ನಮ್ಮ ಸ್ವಂತ ರಾಷ್ಟ್ರಕ್ಕೆ ಬಂದ್ರಿ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಕ್ಕೆ ವಲಸೆ ಬಂದು ಆಶ್ರಯ ಪಡೆದ್ರಿ. ಮುಂದೆ ನಮ್ಮ ಪ್ರದೇಶಗಳನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂತ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ನನ್ನ ನಾನು ಸುಖವಾಗಿರ್ಬೇಕಾ, ನನ್ನ ಮಕ್ಕಳು ಸುಖವಾಗಿರ್ಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಮನೆ ಸುರಕ್ಷಿತವಾಗಿರ್ಬೇಕಲ್ವಾ? ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು, ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರ್ಬೇಕು, ನನ್ನ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಸಂಘಟನೆ ಹೇಳಿದ್ದು ಅಖಂಡ ಮಂಡಲಾಕಾರ. ಅಖಂಡ ಮಂಡಲದಲ್ಲಿ ನಾನು ನೀನು ಒಂದೊಂದು ಬಿಂದುಗಳು ಅಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಆ ಸ್ವಾರ್ಥ ಕಾರಣದಿಂದಲಾದ್ರೂ ಪರವಾಗಿಲ್ಲ, ದೇಶ ಧರ್ಮದ ಕಾರ್ಯಕ್ಕೆ ನಿಮ್ಮ ಕೈಲಾಗುವಂತ ಕೆಲಸವನ್ನ ಮಾಡಿ. ಇದನ್ನೇ 100 ವರ್ಷ ಸಂಘಟನೆ ಮಾಡ್ತಾ ಬಂದಿರೋದು. ಸಂಘಟಿಸೋದು, ಜನರನ್ನ ಜಾಗೃತಿ ಮೂಡಿಸೋದು, ಮನೆಗಳಿಗೆ ಧರ್ಮ ಜಾಗೃತಿ ತಲುಪಿಸೋ, ಮನೆಗಳ ಧರ್ಮ ಸಂಸ್ಕಾರ ಮೂಡಿಸೋದು. ಆದ್ರೆ ನಮಗೆ ಪ್ರಶ್ನೆ ಮಾಡ್ತಾರೆ, 100 ವರ್ಷ ಸಂಘ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ?
ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ RSS, ವಿದ್ಯಾಭಾರತಿ ಸ್ಥಾಪನೆ ಮಾಡಿದ RSS, ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ RSS, ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಟ್ಕಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗ ದಳವನ್ನು ಸ್ಥಾಪನೆ ಮಾಡಿದ್ದು RSS, ಮಾತೃ ಜಾಗರಣ ಸ್ಥಾಪನೆ ಮಾಡಿದ RSS, ಹಿಂದೂ ಜಾಗರಣ ವೇದಿಕೆ ಸ್ಥಾಪನೆ ಮಾಡಿದ್ದು RSS, ನ್ಯಾಯ ಜಾಗರಣವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾದಂಥದ್ದು RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದು RSS, ಸಂಸ್ಕೃತ ಭಾರತಿನ ಸ್ಥಾಪನೆ ಮಾಡಿದ RSS, ಸೇವಾ ಭಾರತಿ ಸ್ಥಾಪನೆ ಮಾಡಿದ RSS, ಸೇವಾ ಸಾಗರ ಸ್ಥಾಪನೆ ಮಾಡಿದ RSS, ಜಂದಾರ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚನ ಸ್ಥಾಪನೆ ಮಾಡಿದ್ದು RSS, ಕಾರ್ನಿ ಅಂಧತ್ವ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅನ್ನು ಪುಣೆನಲ್ಲಿ ಸ್ಥಾಪನೆ ಮಾಡಿದ್ದು RSS, ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು RSS, ಸ್ವಾಮಿ ವಿವೇಕಾನಂದ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ವೃಕ್ಷ ರಕ್ಷಾ ಆಂದೋಲನವನ್ನು ಸ್ಥಾಪನೆ ಮಾಡಿದ್ದು RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಬಾಲಗೋಕುಲಗಳನ್ನು ಸ್ಥಾಪನೆ ಮಾಡಿದ RSS, ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8,198 ಕಾರುಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12,978 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15,522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93,332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, 1,30,30,32 ಕಾರ್ಯಗಳ ಮೂಲಕ ದೇಶದಾದ್ಯಂತ ತನ್ನ ಕಾರ್ಯವನ್ನು ಸಲ್ಲಿಸ್ತಾ ಇಡೀ ದೇಶದಲ್ಲಿ 13,000 ಫಾರ್ಮಲ್ ಶಾಲೆಗಳು, 10,000 ಇನ್ಫಾರ್ಮಲ್ ಶಾಲೆಗಳ ಮೂಲಕ 30 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿ ಸ್ಥಾಪನೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ನಾವು ದೇಶ ಕೊಡ್ತಾ ಬಂದಿರುವಂತ ಕೊಡುಗೆ ಇದು. ಇದನ್ನ ಮೀರಿದ ಕೆಲಸ ಸಂಘಟನೆ ದೇಶಕ್ಕೆ ಮಾಡ್ತಾ ಬಂದಿದೆ. ಆದ್ರೆ ನಾವು ಯಾವತ್ತಿಗೂ ಇದನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ, ವೇಳಾಪಟ್ಟಿ ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ನಾವ್ ಯಾವತ್ತಿಗೂ ಪ್ರಚಾರವನ್ನ ಬಯಸಿದಂತ ಸಂಘಟನೆ ಅಲ್ಲ. ನಾವ್ ಇವತ್ತಿಗೂ ಮಾಡ್ತಿರುವಂತ ಕೆಲಸ, ಹೇಳ್ತಿರುವಂತ ಮಾತು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ಮಾತ್ರ. ನೀವೇ ಪ್ರೇರೇಪಿತರಾಗಿ ನಿಮ್ಮ ಕೈಲಾಗುವಂತ ಕೆಲಸವನ್ನ ದೇಶ ಧರ್ಮದ ಕಾರ್ಯಕ್ಕೆ ಕೈ ಜೋಡಿಸಿ ನೀಡಿ ಅನ್ನೋ ಕಾರಣಕ್ಕೆ ಮಾತ್ರ ತಲುಪಿಸ್ತಿರುವಂತ ಕೆಲಸಗಳಿದೆಲ್ಲ. ಇದೇ ಮಾರ್ಗದಲ್ಲಿ ಸಂಘ ನಿಮ್ಮ ಮುಂದೆ ಇಟ್ಟಿರುವಂತಹ ಒಂದು ಮಾರ್ಗ ಪಂಚ ಪರಿವರ್ತನೆ ಸೂತ್ರಗಳು. ಅದನ್ನು ಅಣ್ಣನವರು ವಿಸ್ತರಿಸಿ ನಮಗೆ ಬಹಳ ಸುಂದರವಾಗಿ ಭೂಮಿಕೆ ಸಮೇತವಾಗಿ ಹೇಳಲಿಕ್ಕಿದ್ದಾರೆ. ಅನೇಕರು ನಮಗೆ ಪ್ರಶ್ನೆ ಬರಬಹುದು, ಏನು ಪಂಚ ಪರಿವರ್ತನೆ ಸೂತ್ರ ಪಾಲಿಸಿದ ತಕ್ಷಣ ಧರ್ಮದ ಜಾಗೃತಿ ಆಗುತ್ತಾ, ದೇಶ ಜಾಗೃತಿ ಆಗ್ಬಿಡುತ್ತಾ, ಪರಿಸರ ಸಂರಕ್ಷಣೆ, ನಾಗರಿಕ ಶಿಷ್ಟಾಚಾರ ಪಾಲನೆ, ಇದರಿಂದ ದೇಶ ಸಂರಕ್ಷಣೆ ಆಗುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ನಮ್ಮದೇ ಸಂಘ ನಿಂತ್ಕೊಂಡು ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ಕಾನೂನಿನ ಅಡಿನಲ್ಲಿ ರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 78 ವರ್ಷಗಳ ಹಿಂದೆ ನಿಂತ್ಕೊಂಡು ನಮ್ಮದೇ ಸಂಘ ಏಕ ದೇಶ ಮೇ ದ್ವಾ ಧ್ವಜ ನೈ ಚಲೆಂಗೆ, ಸಂಪೂರ್ಣ ಕಾಶ್ಮೀರವನ್ನು ಕಾನೂನಿನಲ್ಲಿ ಭಾರತದ ಒಳಗೆ ಮರು ಸ್ವೀಕರಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಇದೇ ಸಂಘ ನಿಂತ್ಕೊಂಡು ಮನೆಗಳಿಗೆ ಧರ್ಮ ದೇಶ ನಿಷ್ಠತೆ ತಲುಪಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರೂ ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನ ನಾವು ಸಾಕಾರಗೊಳಿಸಿ ನಿಂತಿದ್ದೀವಿ. 100 ವರ್ಷಗಳಲ್ಲಿ ತೋರಿದಂತ ಅಷ್ಟು ಮಾರ್ಗಗಳನ್ನ ಸಜ್ಜಾಗಿ ನಿಂತಿದ್ದೀವಿ. ಯಾಕೆ ಅಂದ್ರೆ ನಾವ್ ಯಾವತ್ತಿದ್ರು 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡಿ ನಡೆಯುವಂತ ಸಮಾಜ ನಮ್ಮದು. ಇದು ನನ್ನ ಮಾತಲ್ಲ, ಖುದ್ದು ಗುರೂಜಿ ಅವರು ಅರ್ಥಾತ್ ಗೋಲ್ವಾಲ್ಕರ್ ಜಿ ಅವರದು ತಮ್ಮದೇ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ಬರೆದು ಹೇಳಿದಂತ ಮಾತು. 100 ವರ್ಷಗಳ ನಂತರ ದೇಶಕ್ಕೆ ಯಾವ ಗುರಿ ಸಾಧಿಸಲಿಕ್ಕಿದೆಯೋ ಆ ಗುರಿಯ ಸಾಧನೆಗಾಗಲೇ ಮಾರ್ಗದರ್ಶನವನ್ನ ಸಂಘಟನೆ ಹಾಕಿಕೊಟ್ಟಿದೆ. ಆ ದೇಶನಿಷ್ಠತೆ ದೇಶಭಕ್ತಿ ಹಾದಿಯಲ್ಲಿ ಸಾಗಿ ನೋಡಿ ಸಾಕು, ಧರ್ಮ ದೇಶ ಜಾಗೃತಿ ತನ್ನಿಂತಾನೇ ಆಗುತ್ತೆ ಅಂತ ಗೋಲ್ವಾಲ್ಕರ್ ಜಿ ಅವರೇ ಹೇಳಿದಂತ ಮಾತು. ಆ ಮಾತು ಅಕ್ಷರಶಃ ಸತ್ಯ. ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು, ನಾವು ಜಾಗೃತರಾಗೋಣ, ನಾವು ಸಂಘಟಿತರಾಗೋಣ. ಯಾಕೆ ನಾವೇ ಸಂಘಟನೆ, ನಾವೇ ಜಾಗೃತಿ? ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕಳ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರೋದು ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ 106 ಜನಾಂಗಗಳು ಪರಕೆ ದೇಶಗಳ ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ, ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಗೊಂಡು ನಮ್ಮ ರಕ್ತದ ಧಮನಿಗಳನ್ನು ಸಂಸ್ಕಾರದಂತೆ
ಆಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರಜಿಸಿನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಜ್ಞಾನ ಭಾಸ್ಕರನತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಇಡೀ ಮನುಕುಲನ ಪ್ರಜ್ವಲಿಸುತ್ತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಇತಿಹಾಸ ಇದು, ನಮ್ಮ ಪರಂಪರೆ ಇದು, ನಮ್ಮ ಚರಿತ್ರೆ ಇದು, ನಮ್ಮ ಪರಿಚಯ ಇದು. ಇಂಥ ಹಿರಿಮೆ, ಈ ಸ್ವಾಭಿಮಾನ ನನ್ನ ಮನೆ ಮಕ್ಕಳಿಗೆ ನಾನ್ ತಲುಪಿಸಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮನೆ ಮಕ್ಕಳಿಗೆ ನಾನ್ ಧರ್ಮ ಸಂಸ್ಕಾರ ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನ ನಾನ್ ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನ್ ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನ್ ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನ್ ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನ್ ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗೆ ನಾನ್ ಬಂದು ಭಾಗವಹಿಸ್ತಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕಾರ್ಯಕ್ಕೆ ನಾನು ಶ್ರಮ ವಹಿಸ್ತಿಲ್ಲ, ಇನ್ಯಾರು ಶ್ರಮ ವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನ ನಾನು ಆಚರಿಸ್ತಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಸಂಭ್ರಮಿಸ್ತಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾರೆ? ಬೇರೆ ಯಾರೂ ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಪರಂಪರೆ ಉಳಿವು. ನಾವೇ ಪರಂಪರೆ ಉಳಿಸಬೇಕು, ಅದನ್ನ ನಾವೇ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗಬೇಕು. ಈ ಕಾರ್ಯಕ್ರಮ ಮಾಡ್ತಿರುವಂತ ಉದ್ದೇಶವೂ ಅದೇ. ಯಾಕೆ ಹಿಂದೂ ಸಮಾಜೋತ್ಸವ? ಯಾರಿಗೋಸ್ಕರ ಹಿಂದೂ ಸಂಗಮದ ಕಾರ್ಯಕ್ರಮ? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದಿದ್ದೀರಲ್ಲ 6-7 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ನಡೆಸ್ತಿರುವಂತ ಧರ್ಮದ ಕಾರ್ಯ ಇದು. ಆ ಪೀಳಿಗೆಗೋಸ್ಕರ ಧರ್ಮ ತಲುಪಿಸಲಿಕ್ಕೆ ಮಾಡ್ತಿರುವಂತ ಧರ್ಮ ಜಾಗೃತಿ ಕೆಲಸ ಇದು. ಯಾಕಂದ್ರೆ ವೈಚಾರಿಕ ದಾಳಿ ಆದ್ರೆ ಆ ವಯಸ್ಸಿನ ಮಕ್ಕಳ ಮೇಲೆ, ಆ ಪೀಳಿಗೆ ಮಕ್ಕಳ ಮೇಲೆ ಆಗೋದು. ಯಾವ ಮಟ್ಟದ ವೈಚಾರಿಕ ದಾಳಿ ನಡೆಯುತ್ತೆ ಅಂದ್ರೆ, ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್, ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನಮ್ಮದೇ ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಮಾಡಿಸಿ ಆ ನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಹಿಂದೂ ಮನೆಯ ಮಕ್ಕಳಲ್ವಾ? ನಮ್ಮ ಮನೆಯ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಅವ್ರ ಮೇಲೆ ವೈಚಾರಿಕ ದಾಳಿ ಆಗ್ತಿದೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ರಾಮರಲ್ಲಿ ಹುಟ್ಟಿದ್ರೊಡೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನ್ ಪುರಾವೆ ಇದೆ? ಆ ಕ್ವೆಶ್ಚನ್ ಆಸ್ಕ್ಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ during the judgment of Sri Ram Janmabhoomi case. What gives us a guarantee that this same question might not come to our notice in the future days? ಸ್ವಾಮಿ ಕೋರ್ಟ್ ಅಲ್ಲಿ ಮಾಡಿದ್ರೆ ಪ್ರಶ್ನೆ ಮುಂದೆ ದಿನ ನಮ್ಮನೆ ಬಾಗಿಲವರೆಗೂ ಬರೋದಿಲ್ಲ ಅಂತ ನಮ್ಮ ಹತ್ರ ಏನು ಗ್ಯಾರಂಟಿ? ನಮ್ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಧರ್ಮ ಜಾಗೃತಿ ತುಂಬಿರಬೇಕಂದ್ರೆ ಒಂದೊಂದು ಹಿಂದೂ ಮನೆಯ ಮಗು ಎದೆ ಒಪ್ಪಿಸ್ಕೊಂಡಿದೆ ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಜಗನ್ಮಾತೆಯ ತಾಯಿ ಭಾರತೀಯ ಭಗವಂತನ ಕೃಪಾಶೀರ್ವಾದಗಳಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನಾರಾರಣ್ಯ, ಅನಾರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ,
ಅಗ್ನಿವರ್ಣ ನಮಗ ಶೀಘ್ರವೇದ, ಶೀಘ್ರವೇದ ನಮಗ ಮರುವಿನ ನಮಗ ಪ್ರಶಿಷಕ ನಮಗ ಅಂಬರೀಷ ನಮಗ ನಘೂಷ ನಮಗ ಯಾತಿ ನಮಗ ನಾಭಾಗ ನಮಗ ಅಜ ನಮಗ ದಶರಥ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತರ್ಥ. ಶಾಸ್ತ್ರಾಕಾರ ಮಾತು ವರಂ ಏಕಂ ಗುಣಿ ಪುತ್ರ ನಚಮೂರ್ಖ ಶತ ಇರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗುವನ್ನಲ್ಲಿದೆಯಲ್ಲ, ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಕ್ಕಳು ಮನ್ನಲ್ಲಿದ್ದಾರೆ. ಆ ಮಕ್ಕಳ ಧರ್ಮ ಜಾಗೃತಿ ತುಂಬಿಸೋಣ ನಮ್ಮ ಕೈಲಾಗುವಂತ ಕೆಲಸದ ಮೂಲಕ. ನಿಮಗೆ ಮಾತಾಡ್ಲಿಕ್ಕಾಗುತ್ತಾ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಹಾಡಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಜನೆ, ಕೀರ್ತನೆ, ಶರಣರ ವಚನಗಳು, ಭಗವದ್ಗೀತೆ, ಶ್ಲೋಕ, ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ಬರೀಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಬನ್ನಿ ಧರ್ಮ ಸಭೆಯಲ್ಲಿ ಸೇರಿ ಸಮಯವನ್ನು ಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ಕಾರ್ಯಕರ್ತ ಅಣ್ಣಂದಿರ ಜೊತೆ ಸೇರಿ ಧರ್ಮ ಕೆಲಸಕ್ಕೆ ಶ್ರಮವನ್ನಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ? ಊರಿನ ದೇವಸ್ಥಾನ ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಇದು ಯಾವುದು ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಜನ್ಮ ಸಿದ್ಧ ಜವಾಬ್ದಾರಿ ಅಂತ ಧರ್ಮ ರಕ್ಷಣೆ, ಜಾಗೃತಿ, ದೇಶ ಪರಂಪರೆ ಉಳಿವು ತಾನೇ ಸಾಕಾರಗೊಳ್ಳುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಆ ಧರ್ಮ ಸಂಘಟನೆ ಹಾದಿನಲ್ಲಿ ನಾವೆಲ್ಲರೂ ನಮ್ಮ ಕೈಲಾದಂತ ಸೇವೆಯನ್ನ ನೀಡೋಣ ದೇಶಕ್ಕೆ. ಇದೇ ಸಂಘಟನೆಯ ಮಾತು, ಇದೇ ಸಂಘಟನೆಯ ಕನಸು. 100 ವರ್ಷಗಳ ಕಾಲ ಭಗವದ್ವಜನ ಗುರು ಅಂತ ಸ್ವೀಕರಿಸಿ ನಾವು ಹೇಳ್ತಿರುವಂತ ಒಂದೇ ಕನಸಿನ ಮಾರ್ಗ. ಸಂಘ ಪ್ರಾರ್ಥನೆ ಕೊನೆ ಸಾಲುಗಳು: ಪರಂ ವೈಭವಂ ನೇತು ಮೇತ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಿಷಾತೆ ಭೃಶಂ. ಅರ್ಥಾತ್ ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿನ ಸಾಕಾರದವರೆಗೂ ದುಡಿಯೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆಯ ಸಮಿತಿಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ನಗರದಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ನಗರದ ಜನರ ಜಾಗೃತಿ ಕೆಲಸ ಆಗಬೇಕಂತ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮ ದೇಶದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ನನಗೆ ಗೊತ್ತಿಲ್ಲ. ಆದ್ರೆ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮಗೋಸ್ಕರ ಶ್ರಮಿಸಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವ್ರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ದೇಶ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶವಾಶ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವಂತ ಗೌರವ ಇದೆ. ಶಾಸ್ತ್ರಾಕಾರ ಕೊಟ್ಟ ಮಾರ್ಗ ಧರ್ಮ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕೆಲಸ ನಮ್ಮೆಲ್ಲ ಹಿಂದೂ ಬಾಂಧವರ ಜನ್ಮ ಸಿದ್ಧ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಶ್ರಮಿಸಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನೆನಕೆರೆ ಹೇಳಿಸಿದ 2 ಮಾತನ್ನು ಕೇಳಿಸಿಕೊಂಡಂತ ಪರಂಪೂಜ್ಯನ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತಹ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ನಿಮ್ಮ 2 ಕೈಗಳನ್ನು ಗಾಳಿನಲ್ಲಿ ತೋರ್ತಾ ಉಚ್ಚಕಂಠದಿಂದ ಭಾರತ ಮಾತೆಯ ಜೊತೆ ಜಯಘೋಷ ಹಾಕಿ, ಭಾರತ್ ಮಾತಾ ಕೀ ವಂದೇ, ಜೈ ಶ್ರೀರಾಮ್, ನಮ ಪಾರ್ವತಿ ಪದಯೇ ಹರ ಹರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹುಸ್ಕೂರ್ ಮಾತಾ ಮದ್ದೂರಮ್ಮ ದೇವಿ ಕಿ, ಹುಸ್ಕೂರ್ ಮಾತಾ ಮದ್ದೂರಮ್ಮ ದೇವಿ ಕಿ, ಹುಸ್ಕೂರ್ ಮಾತಾ ಮದ್ದೂರಮ್ಮ ದೇವಿ ಕಿ, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಸಮಸ್ತ ಹಿಂದೂ ಬಂಧು ಭಗಿನಿ ಬಾಂಧವರೇ, ನಾವು ಈ ದಿವಸ ಈ ಮೈದಾನದಲ್ಲಿ
ಶಾಂತಿಪುರ ಮತ್ತು ಹುಸ್ಕೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಿಂದ ಹಿಂದೂ ಸಮಾಜೋತ್ಸವ ಎಂಬ ಹಿಂದೂಗಳ ಹಬ್ಬವನ್ನು ಆಚರಿಸೋಕೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಈ ಒಂದು ಹಬ್ಬಕ್ಕೆ ಎರಡೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಹಿಂದೂ ಬಂಧು ಬಾಂಧವರು, ಮಾತೆಯರು ಮತ್ತು ಸಹೋದರಿಯರು ನಮ್ಮ ಕರೆಗೆ ಹೋಗೊಟ್ಟು ತುಂಬ ಆಸಕ್ತಿಯಿಂದ ಕಳಶಗಳನ್ನು ಹೊರುವ ಮುಖಾಂತರ ಮೆರವಣಿಗೆಗಳಲ್ಲಿ ಹೆಜ್ಜೆ ಹಾಕಿ ಬಿಸಿಲಿನಲ್ಲೂ ದಣಿವರಿಯದವರ ಹಾಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುತ್ತಿರ್ತಕ್ಕಂತಹ, ಈ ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂತಹ ಸಮಸ್ತ ಹಿಂದೂ ಬಾಂಧವ ಬಂಧು ಭಗಿನಿಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಅದ್ದೂರಿಯಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ 50,000ಕ್ಕಿಂತ ಮಿಕ್ಕಿ ಹಿಂದೂ ಸಮಾಜೋತ್ಸವ ಕಳೆದ ಜನವರಿ 18ನೇ ತಾರೀಕಿಂದ ಆಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ 5,000ಕ್ಕಿಂತ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 300ಕ್ಕಿಂತ ಹೆಚ್ಚು ಹಿಂದೂ ಸಮಾಜೋತ್ಸವ. ಈಗ ಬೆಳಗ್ಗೆ ಅಷ್ಟೇ ನಾನು ಬಂಗಾರಪೇಟೆಯಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ಹಿಂದೂ ಒಂದು ಮಟ್ಟಿಗೆ ಜಾಗೃತನಾಗಿದ್ದಾನೆ ಅನ್ನೋದನ್ನ ಇದೊಂದು ಸೂಚಕ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರ್ದು. ಬಂಧುಗಳೇ, ಯಾಕೆ ಈ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ, ಹಿಂದೂಗಳಿಗೆ ಪ್ರತಿದಿನ ಹಬ್ಬ. ನೀವು ನಿಮ್ಮ ಮನೆ ಕ್ಯಾಲೆಂಡರ್ ತೆಗೆದು ನೋಡಿದ್ರೆ 365 ದಿನನೂ ಒಂದು ಹಬ್ಬ, ಒಂದು ಜಾತ್ರೆ ಇದ್ದೇ ಇದೆ ಹಿಂದೂಗೆ. ಹಿಂದೂ ಸಮಾಜೋತ್ಸವ ಅಂತಕ್ಕಂಥದ್ದು ಒಂದು ರೀತಿ ಪ್ರತಿನಿತ್ಯದ ಒಂದು ವಾಡಿಕೆ ಆಗಿದೆ. ಯಾಕಂದ್ರೆ ಆಧುನಿಕ ಈ ಒಂದು ಜಗತ್ತಿನಲ್ಲಿ ಸಂಘಟಿತವಾಗಿದ್ರೆ ಮಾತ್ರ ಆ ದೇಶದ ಧರ್ಮ, ಸಂಸ್ಕೃತಿ, ಸಂಸ್ಕಾರ ಉಳಿಯುತ್ತೆ ಅನ್ನೋದು ನಮಗೆಲ್ಲ ತಿಳಿದಂತ ವಿಚಾರ. ಈ ವಿಚಾರದ ಬಗ್ಗೆಯೇ 100 ವರ್ಷದ ಹಿಂದೆ 1925ನೇ ಇಸ್ವಿಯಲ್ಲಿ ನಾಗ್ಪುರದ ಮೊಯಿತೆವಾಡಿಯಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಂಘ ಪ್ರಾರಂಭ ಮಾಡ್ಲಿಕ್ಕೆ ಕೂಡ ಇದೇ ವಿಚಾರ ಇದ್ದದ್ದು. ಡಾಕ್ಟರ್ ಜಿ ಅವರಿಗೆ ಗೊತ್ತಿತ್ತು, ಇವತ್ತಲ್ಲ ನಾಳೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರೆ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು, ಇಲ್ಲಿನ ಸನಾತನ ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ಏನು ಬದಲಾವಣೆ ಆಗಬೇಕು ಸಮಾಜದಲ್ಲಿ, ಏನು ಕೊರತೆ ಇದೆ ಸಮಾಜದಲ್ಲಿ. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇಶ ಯಾಕೆ 1000 ವರ್ಷಕ್ಕಿಂತ ಹೆಚ್ಚು ಗುಲಾಮಗಿರಿಯಲ್ಲಿತ್ತು ಅನ್ನುವ ಚಿಂತೆ ಅವರಲ್ಲಿತ್ತು. ಒಬ್ಬ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ 1000 ಬಿದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಪರಂಪರೆ ಇದ್ದೊಡೆ, ಏನು ಸಾರ್ಥಕ, ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದಾರೆ ಅಂತ. ನಾವೆಲ್ಲ ನಿದ್ರಿಸ್ತಾ ಇದ್ವಿ. ಆ ನಿದ್ರೆಯಲ್ಲಿ ಸಾವಿರಾರು ವರ್ಷಗಳ ಗುಲಾಮಗಿರಿಯನ್ನು ನಾವು ಅನುಭವಿಸಬೇಕಾಯಿತು. ಆ ನಿದ್ರೆಯಿಂದ ಜನರನ್ನ ಜಾಗೃತಿ ಮಾಡಬೇಕಾದ್ರೆ ವ್ಯಕ್ತಿ ನಿರ್ಮಾಣದ ಮೂಲಕ ಮಾತ್ರ ಸಾಧ್ಯ ಅನ್ನುವಂತ ಮೂಲ ಮಂತ್ರವನ್ನ ಇಟ್ಕೊಂಡು 1925ರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಸಂಘವನ್ನ ಪ್ರಾರಂಭ ಮಾಡಿದ್ರು. ನಾನೀಗ ಒಂದು 8 ವರ್ಷದ ಹಿಂದೆ ಸಂಘದ ಈಗಿನ ಸರಸಂಘ ಚಾಲಕರಾದಂತ ಡಾಕ್ಟರ್ ಮೋಹನ್ ಭಾಗವತ್ ಅವ್ರ ಜೊತೆ ಪುಟ್ಟಬರ್ತಿಗೆ ಹೋಗಿದ್ದೆ ಅನುಚರಣೆಗೋಸ್ಕರ. ಪುಟ್ಟಬರ್ತಿಯಲ್ಲಿ ಒಂದು ಉಚಿತವಾದಂತ ಆಸ್ಪತ್ರೆ ಇದೆ, ನೀವೆಲ್ಲ ನೋಡಿರ್ಬೇಕು ಅದನ್ನ. ಆ ಆಸ್ಪತ್ರೆಯನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದ್ವಿ. ಡಾಕ್ಟರ್ ಮೋಹನ್ ಭಾಗವತ್ ಕಾರಲ್ಲಿ ಕೂತ್ಕೊಂಡ್ರು, ನಾನು ಹಿಂದೆ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಒಬ್ಬರು ಕಾರ್ಯಕರ್ತರು ಕೂತಿದ್ರು. ಆ ಕಾರ್ಯಕರ್ತರು ಉತ್ಸಾಹ ಮತ್ತು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದ್ರು ಡಾಕ್ಟರ್ ಜಿಗೆ, ಮೋಹನ್ ಭಾಗವತ್ ಅವರಿಗೆ. ಇಂಥ ದೊಡ್ಡ ಆಸ್ಪತ್ರೆ RSS ಯಾವಾಗ ನಿರ್ಮಾಣ ಮಾಡುತ್ತೆ ಅಂತ ಕೇಳಿದ್ರು. ಬಹಳ ಮುಗುಳು ನೆಗೆಯಿಂದ ನಮ್ಮ ಸರಸಂಘ ಚಾಲಕರು ಕೊಟ್ಟ ಉತ್ತರ, ಆ ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡೋ ಕೆಲಸ ಸಂಘದ್ದಲ್ಲ, ಆಸ್ಪತ್ರೆಯ ಒಳಗೆ ಕೆಲಸ ಮಾಡತಕ್ಕಂತಹ ನಿಸ್ವಾರ್ಥ ಸೇವಾ ಮನೋಭಾವದ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಅಂತ ಹೇಳಿದ್ರು. ಕಳೆದ 100 ವರ್ಷದಿಂದ ಸಂಘ ಮಾಡ್ಕೊಂಡು ಬಂದಿದ್ದಿದೆ. ಏನು ಬದಲಾವಣೆ ಆಯ್ತು? ಒಂದಿಷ್ಟು ಬದಲಾವಣೆಯನ್ನ ಹಾರಿಕಾ ಹೇಳಿದ್ಲು.
ಅನ್ನೋ 2-3 ಬದಲಾವಣೆ ಈ ವರ್ಷ, ಈ ಹಿಂದಿನ ವರ್ಷ ನಡೆದದ್ದನ್ನೇ ನಾನು ಹೇಳ್ತೀನಿ. 2025 500 ವರ್ಷದ ದಾಸ್ಯದ ಸಂಕೇತವಾದಂತ ರಾಮ ಮಂದಿರದ ಪುನರ್ನಿರ್ಮಾಣದ ನಂತರ ಧರ್ಮಧ್ವಜವನ್ನ ಹಾರಿಸಿ ಆ ಧರ್ಮಧ್ವಜ ತಿರಂಗಾ ಧ್ವಜದೊಂದಿಗೆ ಒಟ್ಟಾಗಿ ನೋಡಿರುವ ಪುಣ್ಯ ನನಗೆ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಘ ಕಾರಣ. ಅದು ಮಾತ್ರ ಅಲ್ಲ, ಮೇ 7 ಮತ್ತು 11 ಮಧ್ಯ 20-25 4 ದಿನಗಳು ಇಡೀ ಪ್ರಪಂಚವೇ ಕಂಡರಿಯದಂತಹ ಒಂದು ಶಕ್ತಿಶಾಲಿ ಪ್ರದರ್ಶನವನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಲ್ಲ, ಅದನ್ನ ನಾವು ನೆನಪಿಟ್ಕೊಳ್ಳೇಬೇಕು. ಮೇ 7ನೇ ತಾರೀಕು ರಾತ್ರಿ 23 ನಿಮಿಷಗಳಲ್ಲಿ, ಕೇವಲ 23 ನಿಮಿಷಗಳಲ್ಲಿ ಪಾಪಿ ಪಾಕಿಸ್ತಾನದ 9 ಭಯೋತ್ಪಾದಕರ ತಾಣವನ್ನ ಸರ್ವನಾಶ ಮಾಡಿದ ಸೇನೆ ಭಾರತೀಯ ಸೇನೆ ಅನ್ನೋದನ್ನು ತೋರಿಸ್ಕೊಡ್ತು. ಮೇ 11-10 ಮಧ್ಯರಾತ್ರಿ 2 ಗಂಟೆಯ ಅವಧಿಯಲ್ಲಿ 11 ಒಂದು ಅಣುವಸ್ತ್ರ ನ್ಯೂಕ್ಲಿಯರ್ ನೇಷನ್ ದರಿದ್ರ ಪಾಕಿಸ್ತಾನದ 11 ವಿಮಾನ ನಿಲ್ದಾಣವನ್ನು ನಾಶ ಮಾಡಿದ ಶಕ್ತಿ ಭಾರತೀಯ ಸೇನೆಯ ಶಕ್ತಿ ಎಂಬುದನ್ನು ತೋರಿಸ್ಕೊಡ್ತು. ಬದಲಾವಣೆ ಏನಾಯ್ತು ಅಂತ ನೀವು ಕೇಳಬಹುದು. ಇದೇ ರೀತಿ ಒಂದು ಯುದ್ಧ 1962ನೇ ಇಸ್ವಿಲ್ ನಡೆದಿತ್ತು, ಭಾರತ ಮತ್ತು ಚೈನಾ ವಿರುದ್ಧದ ಯುದ್ಧ. ಆ ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಹಾಕ್ಲಿಕ್ಕೆ ಬೂಟ್ ಇರಲಿಲ್ಲ, ಕೈಗೆ ಗ್ಲೌಸ್ ಇರಲಿಲ್ಲ, ಸಿಂಗಲ್ ಶಾಟ್ ಗನ್ ಕೊಟ್ಟಿದ್ರು ಹೊಡೆಯೋದಕ್ಕೋಸ್ಕರ. ನಾನು ಯಾವುದೇ ಕತೆ ಹೇಳ್ತಾ ಇಲ್ಲ, ಕಳೆದ 2 ವರ್ಷದಿಂದ ಆ ಯುದ್ಧ ನಡೆದ ಜಾಗಕ್ಕೆ ನಾನು ಹೋಗಿ ಬಂದಿದ್ದೀನಿ. ರಿಜಾಂಗ್ಲಾ, ಲದಾಖ್ ನಲ್ಲಿ ಇರ್ತಕ್ಕಂಥ ರಿಜಾಂಗ್ಲಾ, ಆ ರಿಜಾಂಗ್ಲಾದಲ್ಲಿ ನಡೆದಂತ ಯುದ್ಧ ಭಾರತೀಯ ಸೇನೆಗೆ ಏನು ಕೊಡದೆ ಯಾವ ರೀತಿಯಾದಂತ ತಮ್ಮ ಧೈರ್ಯದಿಂದ ಯುದ್ಧವನ್ನು ಮಾಡಿದ್ರು ಅನ್ನೋದನ್ನು ತೋರಿಸ್ಕೊಡುತ್ತೆ. ಒಬ್ಬ ಮೇಜರ್ ಸೈತಾನ್ ಸಿಂಗ್, ಚೈನಾಗೆ ನಿಜ ರೂಪದಲ್ಲಿ ಸೈತಾನ್ ಆಗಿದ್ದಂತ ಸೈತಾನ್ ಸಿಂಗ್, ಮೇಜರ್ ಸೈತಾನ್ ಸಿಂಗ್ 120 ಜನರ ಜೊತೆ ಯುದ್ಧ ಮಾಡ್ತಾನೆ. -40 ಡಿಗ್ರಿ, 40% ಆಕ್ಸಿಜನ್, ಅದಕ್ಕಿಂತ ಕಮ್ಮಿ ಆಕ್ಸಿಜನ್ ಇರ್ತಕ್ಕಂತ ಜಾಗ. ಮೇಜರ್ ಸೈತಾನ್ ಸಿಂಗ್ ಗೊತ್ತಿತ್ತು, ಯುದ್ಧದಲ್ಲಿ ನಾನು ಜೀವಂತವಾಗಿ ವಾಪಸ್ ಬರೋದಿಲ್ಲ, ಯಾಕಂದ್ರೆ ನನ್ನ ಕಡೆ ಇರೋದು ಕೇವಲ 120 ಜನ, ಯಾವುದೇ ರೀತಿಯಾದಂತ ಶಸ್ತ್ರ ಇಲ್ಲ, ವಸ್ತ್ರ ಇಲ್ಲ ಅಂತ ಹೇಳಿ. ಆದ್ರೆ ತಾಯಿ ಭಾರತೀಯ ಮೇಲಿನ ತನ್ನ ಪ್ರೀತಿಯನ್ನ 120 ಜನರನ್ನ ಕರ್ಕೊಂಡು -40 ಡಿಗ್ರಿಯಲ್ಲಿ ಯುದ್ಧ ಮಾಡ್ತಾನೆ. 40 ದಿನ ಯುದ್ಧ ಮಾಡ್ತಾರೆ. 40 ದಿನ 2000 ಚೀನಿ ಸೈನಿಕರ ವಿರುದ್ಧ ಯುದ್ಧ ಮಾಡಿ ಅದರಲ್ಲಿ 115 ಜನ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಅದನ್ನೇ ಐರ್ಧಾಮ ಅಂತ ಕರೀತಾರೆ. ವ್ಯತ್ಯಾಸ ನೋಡಿ, 62ರಲ್ಲಿ ಏನೂ ಇರಲಿಲ್ಲ, 2025ರಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಹಾಕಿದ ಶಸ್ತ್ರ ಬಾಂಬ್, ನಾವೇ ತಯಾರು ಮಾಡಿದ ಬ್ರಹ್ಮೋಸ್, ನಾವೇ ತಯಾರು ಮಾಡಿದ ಆಕಾಶ್, ನಾವೇ ತಯಾರು ಮಾಡಿದ ನಾಗಾಸ್ತ್ರ, ನಾವೇ ತಯಾರು ಮಾಡಿದ ಅಗ್ನಿ ಅಸ್ತ್ರ. ಕಾರಣ ಏನು? ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಪ್ರಧಾನಮಂತ್ರಿಯಾಗಿ ಇವತ್ತು ಕೂತಿದಾರಲ್ಲಿ ಮೇಲೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಅಂದ್ರೆ ದೇಶ ಮೊದಲು ಅನ್ನತಕ್ಕಂತಹ ವಿಚಾರ ಇರೋದ್ರಿಂದ ನಮ್ಮ ಸೇನೆ ಇವತ್ತು ಅಷ್ಟು ಶಕ್ತಿಶಾಲಿಯಾಗಿದೆ. ಕೇವಲ ಸೇನೆ ಮಾತ್ರ ಅಲ್ಲ, ಪ್ರಪಂಚದ 4ನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮುತ್ತಾ ಇದೆ. 4ನೇ ದೊಡ್ಡ ಆರ್ಥಿಕ ಶಕ್ತಿ. 2012ನೇ ಇಸ್ವಿಯಲ್ಲಿ ಫ್ರೆಜೈಲ್ 5 ಆಗಿದ್ವಿ, ಪಾತಾಳದಲ್ಲಿದ್ವಿ, ಇವತ್ತು 4ಕ್ಕೆ ಹೋಗಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರೋದಿದೆ ಭಾರತ. ಕಾರಣ ಒಬ್ಬ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗಿರೋದ್ರಿಂದ ವಿಶ್ವದ ಎದುರು ತಲೆ ತಗ್ಗಿಸುವಂತ ಕೆಲಸ ಮಾಡ್ತಾರೆ. ಅವರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ಬ ಹೌಸ್ ಕೀಪಿಂಗ್ ಸ್ಟಾಫ್ ಬಹಳ ಸಣ್ಣ ಕೆಲಸ ಮಾಡ್ತಾ ಇದ್ದ, ಅಲ್ಲಿರ್ತಕ್ಕಂಥ ಕಸ ಗುಡಿಸ್ತಾ ಇದ್ದ, ಅಲ್ಲಿರುವ ಧೂಳು ತೆಗಿತಾ ಇದ್ದ. ಧೂಳು ತೆಗೆಯೋ ವಸ್ತ್ರದಲ್ಲೇ ಹೊಡೆದ ಅವರಿಗೆ.
ಯಾಕೆ? ಅವನಿಗೆ ತಾಯಿಯ ಭಾರತಿಯ ಮೇಲೆ ಪ್ರೀತಿ ಇದ್ದಿದ್ರಿಂದ ಹೊಡೆದ. ಯಾರು ತಾಯಿ ಭಾರತಿಗೆ ಹಂಗಿಸ್ತಾರೋ, ಯಾರು ತಾಯಿ ಭಾರತಿಗೆ ಅವಮಾನ ಮಾಡ್ತಾರೋ ಅವರಿಗೆ ಎದ್ದು ನಿಂತು ಕಪಾಲ ಮೋಕ್ಷ ಕೊಡೋದಕ್ಕೂ ತಯಾರಿದೆ ಅನ್ನೋದನ್ನ ಭಾರತ ತೋರಿಸ್ಕೊಡ್ತು. 2 ದಿನದ ಹಿಂದೆ ಭಾರತದ ಜನ ತೋರಿಸ್ಕೊಟ್ರು. ಬಂಧುಗಳೇ, ಇಷ್ಟೆಲ್ಲ ನಾವು ಸದೃಢವಾಗಿ ಇವತ್ತಿರಬೇಕಾದ್ರೆ ಒಂದು ಹಾಡು ಈ ಮೋಡಿಯನ್ನ 1947 ಮುಂಚೆ ಮಾಡ್ತು ಅನ್ನೋದನ್ನು ಕೂಡ ನೆನಪಿಟ್ಟುಕೊಳ್ಬೇಕು. ಅದೇ ಒಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿ ಅವರ ಬರೆದ ಒಂದೇ ಮಾತರಮನ್ನ 150ನೇ ವರ್ಷ ಕೂಡ ಈಗ ಆಚರಿಸ್ತಾ ಇದ್ದೀವಿ ನಾವು. ಯಾವ ಒಂದೇ ಮಾತರಮಿನಿಂದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಶ್ವಾಕುಲ್ಲಾ, ಚಾಪೇಕರ್ ಬ್ರದರ್ಸ್, ಮದನ್ ಲಾಲ್ ಡಿಂಗ್ರಾ, ರಾಮ್ ಪ್ರಸಾದ್ ಬಿಸ್ಮಿಲ್, ಕುದಿರಾಮ್ ಬೋಸ್ ನೇಣಿನ ಕುಣಿಕೆಗೆ ಮುತ್ತಿಟ್ಟು 19-20ನೇ ವರ್ಷಕ್ಕೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಆ ಒಂದೇ ಮಾತರಮನ್ನ 150ನೇ ವರ್ಷ ಸಂಪೂರ್ಣ ಒಂದೇ ಮಾತರಮನ್ನ ಹಾಡಬೇಕು ಅಂತ ಹೇಳಿ ನಿನ್ನೆ ಹೋದ್ವಾರ ಅಷ್ಟೇ ಆಜ್ಞೆ ಆಗಿದೆ. ಆ ಸಂಪೂರ್ಣ ಒಂದೇ ಮಾತರಮಲ್ಲಿ ತಾಯಿ ಭಾರತಿಯನ್ನ ದುರ್ಗೆಯಾಗಿ, ಸರಸ್ವತಿಯಾಗಿ, ಶಾರದೆಯಾಗಿ ನಾವು ನೋಡುವಂಥದ್ದು. ಇವತ್ತಿನ ದಿನ ನಾನು ನೀವು ಪ್ರಾಣ ಕೊಡ್ಬೇಕಾ ದೇಶಕ್ಕೋಸ್ಕರ? ಇಲ್ಲ. ನಾವು ಏನೇನು ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸವನ್ನ ತಾಯಿ ಭಾರತಿಗೆ ಸಮರ್ಪಿಸಿ ಉತ್ಕೃಷ್ಟ ರೀತಿಯಲ್ಲಿ ಆ ಕೆಲಸವನ್ನ ಮಾಡೋಣ. ಮನೆ ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರಮರದ ಮರ್ಮರದ ಸ್ವರದಿಂದ ಒಂದೇ ಮಾತ್ರ ಹೊಮ್ಮಿ ಬರಲಿ. ಹಿಮಾಲಯದ ಶ್ರೇಣಿಗಳಿಂದ ಪ್ರತಿಧ್ವನಿತವಾಗಿ ಬರಲಿ. ಶಿವಾಲಯದ ಗಂಟೆ ಜಾಗಟೆಗಳಿಂದ, ಮಠ ಮಂದಿರಗಳ ಬೇರಿ ನಗಾರಿಗಳಿಂದ, ಕಡಲ ತೀರದ ಹೆದ್ದೆರೆಯ ಗರ್ಜನೆಯಿಂದ ಒಂದೇ ಮಾತ್ರ ಹರಿದು ಬರಲಿ. ನದಿ ನಾಲೆಗಳ ಕಲಕರವದಿಂದ, ಜರಿ ಜಲಪಾತಗಳ ಭೋರ್ಗರೆತದಿಂದ ಆ ನಾದ ನವನೀತ ತೇಲಿ ಬರಲಿ. ಕೆಸರು ಗೆದ್ದೆಗಳಿಂದ, ಗಿರಣಿ ಯಂತ್ರಗಳಿಂದ, ತೆಂಗು ಕಂಗಿನ ಚಾಮರಗಳಿಂದ, ತೆನೆ ಹೊಡೆದ ಪಚ್ಚೆ ಪೈರಿನ ಮೈಪುಲಕದಿಂದ ಆ ಸಂಗೀತದ ಶ್ರುತಿ ಸ್ಮರಿಸಿ ಬರಲಿ. ನೆಲದಾಯ ಮಕ್ಕಳ ಕುಣಿತ ಕೋಲಾಟಗಳಲ್ಲಿ, ಹದಿಹರೆಯ ಯುವಕರ ಹೃದಯ ಗಬ್ಬರದಿಂದ, ಛಾತ್ರವಂದದ ಕ್ಷಾತ್ರ ಕಂಠದಿಂದ ಒಂದೇ ಮಾತ್ರ ಮನ ಸಂಕೀರ್ತನೆಯಾಗಲಿ. ಸೈನಿಕನ ಕೋವಿಯ ಬಾಯಲ್ಲಿ, ಶಿಕ್ಷಕರ ಬೋಧನೆಯಲ್ಲಿ, ವಿದ್ವಾಂಸರ ಸಂಶೋಧನೆಯಲ್ಲಿ, ತಾಯಿ ತಂಗಿಯರ ಹಾಡು ಹಸೆಗಳಲ್ಲಿ, ಹೆಣಿಗೆ ಹೊಲಿಗೆಗಳಲ್ಲಿ ಒಂದೇ ಮಾತರಂ ಸಾಕಾರಗೊಳ್ಳಬೇಕಾಗಿದೆ. ಇವತ್ತು ನಾವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀವೋ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. 20-40 ಅಬ್ದುಲ್ ಕಲಾಂ ಕಂಡ ಕನಸನ್ನ ನನಸು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಕೆಲಸ ಮಾಡೋಣ. ಏನದು 20-40 ಅಬ್ದುಲ್ ಕಲಾಂ ಅವರ ಕನಸು? ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡ್ತಕ್ಕಂಥದ್ದು. ನನ್ನ ನಿಮ್ಮ ಜೀವಮಾನದಲ್ಲಿ ಭಾರತವನ್ನ ವಿಶ್ವಗುರು ಮಾಡಬೇಕಂತ ಹೇಳಿದ್ರೆ ನಾವು ಕುಂಭಕರ್ಣನ ನಿದ್ರೆಯಿಂದ ಹೊರಬರಬೇಕಾಗಿದೆ. ನಿದ್ರೆಯಲ್ಲಿ ಕನಸು ಕಾಣೋದು, ಕನಸು ನನಸಬೇಕಾದ್ರೆ ಆ ನಿದ್ರೆಯಿಂದ ಹೊರಗೆ ಬರಬೇಕಾಗಿದೆ. ನಾನು ಭಾರತ ಆಗಬೇಕಾಗಿದ್ದೆ, ನೀವು ಭಾರತ ಆಗಬೇಕಾಗಿದೆ. ನನ್ನ ಶಿರ ಕಾಶ್ಮೀರ ಇದ್ದಂತೆ, ನನ್ನ ಪಾದಯುಗ್ಮ ಕನ್ಯಾಕುಮಾರಿ ಇದ್ದಂತೆ, ನನ್ನೆರಡು ಬಾವುಗಳು ಹಿಮಾಲಯದ ಶ್ರೇಣಿ ಇದ್ದಂತೆ, ನನ್ನೆರಡು ತೊಡೆಗಳು ಪೂರ್ವ ಪಶ್ಚಿಮ ಘಟ್ಟ ಇದ್ದಂತೆ, ನನ್ನ ಕಟಿವಿಂಧ್ಯ ಇದ್ದಂತೆ, ನಾನು ನಡೆದರೆ ಭಾರತ ನಡೆದಂತೆ, ನಾನು ನುಡಿದರೆ ಭಾರತ ನುಡಿದಂತೆ. ನಾನೇ ಭಾರತ ಆಗಬೇಕಾಗಿದೆ, ನಾನೇ ಶಂಕರ ಆಗಬೇಕಾಗಿದೆ, ನಾನೇ ಮಧ್ವ ಆಗಬೇಕಾಗಿದೆ, ನಾನೇ ರಾಮಾನುಜ ಆಗಬೇಕಾಗಿದೆ, ನಾನೇ ಬಸವ ಆಗಬೇಕಾಗಿದೆ, ನಾನೇ ಡಾಕ್ಟರ್ ಅಂಬೇಡ್ಕರ್ ಆಗಬೇಕಾಗಿದೆ. ಇವತ್ತು ಯಾವಾಗ ನಾವು ಆ ಸಂಘಟಿತ ಶಕ್ತಿಯಿಂದ ಭಾರತವಾಗಿ ಕೆಲಸ ಮಾಡ್ತೀವೋ ಆವಾಗ 20-40 ಭಾರತದ ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ, ಯಾವ ಸಂಶಯನೂ ಇಲ್ಲ. ನಮ್ಮ ಕೀಳರಿಮೆಯಿಂದ ನಾವು ಹೊರಗೆ ಬರೋಣ. ನಮ್ಮ ರಾಷ್ಟ್ರ ಬಹಳ ಶ್ರೀಮಂತವಾದಂತಹ ರಾಷ್ಟ್ರ. ಯಾಕೆ? ಕೇವಲ ಒಂದು ದೇಶದ ಸಂಪತ್ತನ್ನ, ಆ ದೇಶದಲ್ಲಿ ಇರ್ತಕ್ಕಂಥ IQ ಮತ್ತು MQ ಇಂದ ಅಳದ್ರೆ ತಪ್ಪಾಗುತ್ತೆ. IQ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್, ಎಷ್ಟು ಜನ ಬುದ್ಧಿವಂತರಿದ್ದಾರೆ ಅಂತ. MQ ಅಂದ್ರೆ ಮನಿ ಕೋಶೆಂಟ್, ಎಷ್ಟು ಹಣ ಇದೆ ಅಂತ. 2 ಕ್ಯೂಗಳಿದೆ. ಪ್ರಪಂಚದ ಬೇರೆ ಯಾವ ರಾಷ್ಟ್ರಕ್ಕೂ ಹೋದ್ರೆ ಸಿಗದೆ ಇದ್ದಂತ 2 ಕ್ಯೂಗಳು ಈ ರಾಷ್ಟ್ರದಲ್ಲಿದೆ. ಅದನ್ನೇ EQ ಮತ್ತು CQ ಅಂತ ಹೇಳ್ತೀವಿ. ಇಮೋಷನಲ್ ಕೋಶೆಂಟ್, ಕಲ್ಚರಲ್ ಕೋಶೆಂಟ್, ಸಾಂಸ್ಕೃತಿಕವಾದಂತಹ ಸಂಪತ್ತು, ಭಾವನಾತ್ಮಕವಾದಂತಹ ಸಂಪತ್ತು. ಜೀವ ಇಲ್ಲದ ಕಲ್ಲಿಗೆ ಜೀವವನ್ನ ಕೊಟ್ಟು ಗರ್ಭಗುಡಿಯಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡತಕ್ಕಂಥ ಸಂಸ್ಕೃತಿ ನಮ್ದು. ಈ ಒಂದು ವೇದಿಕೆಗೆ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ
ಈ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರಿಗೂ, ಎರಡೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಎಲ್ಲ ಮಂಡಳಿಯವರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಮಯ ತುಂಬ ಕಮ್ಮಿ ಇದೆ, ಆಲ್ಮೋಸ್ಟ್ ಆಲ್ ಚೇರ್ಸ್ ಎಲ್ಲ ಖಾಲಿನೇ ಆಗ್ತಾ ಇದೆ. ಸೊ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಶ್ರೀಗಳು ಕೂಡ ಅವರ ಹಿತವಚನವನ್ನು ಹೇಳ್ತಾ ಆಶೀರ್ವದಿಸ್ತಾ ಅವರು ಕೂಡ ಎಲ್ಲೋ ಹೊರಟಿದ್ದಾರೆ, ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸೊ ನನಗೆ ಅಧ್ಯಕ್ಷರ ಸ್ಥಾನ ಕೊಟ್ಟು ಒಬ್ಬ ಮಾಜಿ ಸೈನಿಕರನ್ನು ಗುರುತಿಸಿ ಇಷ್ಟೊಂದು ಒಳ್ಳೆಯ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಬಹಳ ಸುಂದರವಾದಂತಹ ವಿಷಯಗಳನ್ನು ಇಬ್ಬರು ಉಪನ್ಯಾಸಕರು ನೀಡಿದ್ದಾರೆ. ಹಿಂದೂ ಸಮಾಜೋತ್ಸವದ ಮುಖ್ಯ ಉದ್ದೇಶ ಏನು? ನಾವು ಭಾರತದಲ್ಲಿ ಎಂಬತ್ತರಿಂದ 90 ಕೋಟಿ ಹಿಂದೂಗಳಿದ್ದರೂ ಭಾರತದ ಪರಿಸ್ಥಿತಿ ಹೀಗೇಕಾಗಿದೆ? ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಿತರಾಗಿದ್ದರು. ಯಾವುದರಿಂದ ಅಂತ ಹೇಳಿದ್ರೆ, ದ ಪವರ್ ಆಫ್ ಆರ್ಗನೈಸೇಷನ್ ಆಫ್ ದಟ್ ಕಂಟ್ರಿ. ಸಂಘಟನಾ ಸಾಮರ್ಥ್ಯ ಅಮೇರಿಕ ದೇಶದವರಲ್ಲಿ ಎಷ್ಟು ಅದ್ಭುತವಾಗಿತ್ತು. ಅಮೇರಿಕ ಕೂಡ ಒಂದು ವಲಸಿಗರ ನಾಡೆ. ಕೊಲಂಬಸ್ ಡಿಸ್ಕವರ್ಡ್ ದಿ ಸಾಯಿಲ್ ಆಫ್ ಅಮೇರಿಕಾ. ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ದಿ ಸೋಲ್ ಆಫ್ ಅಮೇರಿಕಾ ಅಂಥೇಳಿ ಒಂದು ಮಾತಿದೆ. ಕೊಲಂಬಸ್ಸು ಅಮೇರಿಕಾ ದೇಶವನ್ನು ಕಂಡು ಹುಡುಕಿದ ಸಂದರ್ಭದಲ್ಲಿ ಅಲ್ಲಿನ ಮೂಲ ವ್ಯಕ್ತಿಗಳು ರೆಡ್ ಇಂಡಿಯನ್ಸ್ ಆಗಿದ್ದರು. ಪೋರ್ಚುಗೀಸರು ಮತ್ತು ಯುರೋಪಿಯನ್ನರು ಮತ್ತೆ ಅಲ್ಲಿದ್ದಂತಹ ಸಂಪತ್ತನ್ನು ಕೊಳ್ಳೆ ಹೊಡೆದು ಅಲ್ಲಿನ ಜನಗಳನ್ನೆಲ್ಲ ನೆಲಸಮ ಮಾಡಿ ಇವತ್ತು ಅಮೇರಿಕಾ ಅಂದರೆ ಇಡೀ ಜಗತ್ತಿನ ಎಲ್ಲ ಜನಗಳು ಇರುವಂಥ ಒಂದು ಪ್ರದೇಶ. ಮೂಲ ಪುರುಷರಲ್ಲಿಲ್ಲ, ದೇ ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ರೇಸ್ ಆಗಿದ್ದಾರೆ ಅವರು. ಕೆಲವೇ 1000 ಜನಗಳಿದ್ದಾರೆ, ಲಕ್ಷ ಜನವೂ ಇಲ್ಲ ಅಲ್ಲಿ ಇವತ್ತು. ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಸಂಘಟನೆ ಇಲ್ವೋ ಆ ದೇಶ ನಶಿಸಿ ಹೋಗುತ್ತೆ. ಸಂಘಟನೆ ಹೇಗೆ ಮಾಡಬೇಕು ಎಲ್ಲ ಹೇಳಿದ್ರು ಆಗಲೇ ಬಹಳ ಚೆನ್ನಾಗಿ. ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಣ್ಣ ವಯಸ್ಸಿಂದ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ದೇಶಾಭಿಮಾನ ಬರೋದಿಲ್ಲ. ನಮ್ಮ ಸಂಸ್ಕೃತಿಯನ್ನು ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ತಿಳಿಸ್ತಿಲ್ಲ ಅಂದರೆ ಅವರು ನಮ್ಮ ದೇಶದ ಯಾವ ಆಚರಣೆಗಳನ್ನು ಆಚರಿಸ್ತಾ ಇದ್ದರೆ ನಾವೆಲ್ಲ ಒಂದಾಗಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ತಾಯಿ ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ತೊಡೆ ಮೇಲೆ ಕೂಡಿಸ್ಕೊಂಡು ರಾಮಾಯಣ, ಮಹಾಭಾರತ, ಉಪನಿಷತ್ ಕಥೆಗಳನ್ನು ಹೇಳಿದ್ದರ ಪ್ರಭಾವವೇ ನಾನು ಇವತ್ತು ವಿಶ್ವವಿಖ್ಯಾತ ಒಬ್ಬ ವಿವೇಕಾನಂದನಾಗಿ ನಿರ್ಮಾಣ ಆಗಕ್ಕೆ ಸಾಧ್ಯ ಆಯಿತು ಅಂತ.
ಈ ದಿವಸ ಈ ಒಂದು ಉಸ್ಕೂರು ಮೈದಾನದಲ್ಲಿ ಶಾಂತಿಪುರ ಮತ್ತು ಉಸ್ಕೂರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾತೆಯರು, ಸಹೋದರಿಯರು ಮತ್ತು ಸಮಸ್ತ ಹಿಂದೂ ಬಾಂಧವರು ಹರಿದು ಬಂದ ರೀತಿ ನೋಡಿದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋ ಆತ್ಮತೃಪ್ತಿ ನಮಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿದ್ದಂಥ ಹಿರಿಯರು ಆದಿಯಾಗಿ ಈ ನಾಡಿನ ಪ್ರಖ್ಯಾತ ವಾಗ್ಮಿ ಹಾರಿಕಾ ಮಂಜುನಾಥ್ರವರ ಒಂದು ಬೆಂಕಿ ಚೆಂಡಿನಂಥ ಭಾಷಣ, ಉಪನ್ಯಾಸಕರಾದ ಯೋಗೇಶ್ವರಾನಂದ ಸ್ವಾಮೀಜಿಗಳು ಮತ್ತು ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯರವರು, ಇವರೆಲ್ಲರೂ ಇಲ್ಲಿ ನೆರೆದಿದ್ದಂತಹ ಎಲ್ಲ ಹಿಂದೂ ಬಾಂಧವರಿಗೂ ಮನಮುಟ್ಟುವಂತಹ ಒಂದು ಜಾಗೃತಿ ಸಂದೇಶಗಳನ್ನು ಸಾರಿದ್ರು ಅಂದರೂ ತಪ್ಪಾಗಲಾರದು. ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಇಲ್ಲಿ ನೆರೆದಿದ್ದಂತಹ ಎಲ್ಲ ಸಹಸ್ರಾರು ಮಾತೆಯರು, ಸಹೋದರಿಯರು, ಅಣ್ಣ ತಮ್ಮಂದಿರು, ಎಲ್ಲ ಹಿಂದೂ ಬಾಂಧವರು ತುಂಬ ತೃಪ್ತಿಪಟ್ಟರು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ಕಾರ್ಯಕ್ರಮ ಯಶಸ್ಸಿಗೆ ತುಂಬ ಜನ ನಮ್ಮ ಸ್ನೇಹಿತರುಗಳು, ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ, ಒಮ್ಮನಸ್ಸಿನಿಂದ ಕೇವಲ 1 ವಾರದ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಪ್ರತಿಯೊಬ್ಬರು ಶ್ರಮಿಸಿರ್ತಾರೆ. ಅವ್ರು ಒಬ್ಬೊಬ್ಬರ ಹೆಸರು ಹೇಳೋಕ್ಕೆ ನಾನು ಹೋಗಲ್ಲ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೋ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಬಂದು ಒಂದು ಶೋಭೆಯನ್ನು ತಂದಿದ್ದರು. ಈ ತಾಲೂಕಿನ ಹಿರಿಯರೆಲ್ಲ ಬಂದಿದ್ದರು. ಅವರೆಲ್ಲ ತೃಪ್ತಿ ಪಡೋ ರೀತಿಯಲ್ಲಿ ಕಾರ್ಯಕ್ರಮ ಆಯಿತು ಅಂತ ನಮಗೂ ಸಂತೋಷ ಆಗ್ತಾಯಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ರಿಗೂ, ಹಾಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ವಿಷಯವನ್ನು ತಾಲೂಕಿಗೆ ಮುಟ್ಟಿಸ್ತಾ ಇರ್ತಕ್ಕಂಥ ತಾವುಗಳು ಮತ್ತು ಮೀಡಿಯಾ ಮಿತ್ರರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸ್ನೇಹಿತರು, ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಆದರೆ ಈ ರೀತಿ ಮಾತೆಯರು ಈ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದಿನ ದಿನ ಮಾಡ್ತೀವೋ ಬಿಡ್ತೀವೋ, ಆದರೆ ಇದು ಇತಿಹಾಸ ದಾಖಲೆಯಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬರೋದಕ್ಕೆ ನೀವು ಮೀಡಿಯಾ ಮಾಧ್ಯಮದವರು ಕೂಡ ಮುಖ್ಯವಾಗಿದ್ದೀರಿ. ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನ ದಿವಸ ಉಸ್ಕೂರು ಗ್ರಾಮ ಪಂಚಾಯಿತಿ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಸೇರ್ತಕ್ಕಂಥ ಎಲ್ಲ ಊರಿನ ಸಮಸ್ತ ಹಿಂದೂ ಬಾಂಧವರು ಹಾಗೂ ಆನೇಕಲ್ ತಾಲೂಕಿನ ಹಿಂದೂ ಸಮಸ್ತ ಬಾಂಧವರು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನಿಂದ ಸಹ ಹಿಂದೂ ಬಾಂಧವರು ಈ ಒಂದು ಮದ್ದೂರಮ್ಮ ದೇವಿ ಸನ್ನಿಧಾನದ ಆಟದ ಮೈದಾನಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿಯಾಗಿ ಹಿಂದೂ ಬಾಂಧವರು ಮತ್ತು ನಮ್ಮ ಹಿಂದೂ ಬಂಧುವರು ಬಂದು ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳು ತುಂಬ ಜನ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷಪಟ್ಟಿದ್ದಾರೆ. ಅವರೆಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ಪೊಲೀಸ್ ಇಲಾಖೆ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿಂದೂ ಬಾಂಧವರು ಮತ್ತು ಹಾರಿಕಾ ಮಂಜುನಾಥ್ ಅವರು, ಗಿರಿಧರ್ ಉಪಾಧ್ಯಾಯರು, ಜಯಣ್ಣ ಅವರು, ಸ್ವಾಮೀಜಿಯವರು ಸಹ ಬಂದಿದ್ದರು. ಅವರಿಗೆ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಹಿಂದೂ ಸಮಸ್ತ ಬಾಂಧವರ ಪರವಾಗಿ ಅವರಿಗೆಲ್ಲರಿಗೂ ನಾನು ಕೋಟಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.